ಕಾಲೇಜಿನಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂಥ ಮಹಾಂತೇಶ್ ಕಾಲೇಜಿಗೆ ಬಂದ ಮೇಲೆ ತನ್ನನ್ನು ತಾನೇ ಗುರು ಅನ್ನುವಂಗೆ ಒಂದು ಬೆಳವಣಿಗೆಯನ್ನು ಕಂಡವನು. ಕಾಲೇಜಿಗೆ ಬಂದ ಮೇಲೆ ಸರಿಯಾಗಿ ನಾನು ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನನ್ನ ಪ್ರತಿಭೆ ಒಳಗಿದ್ದನ್ನು ಹೊರಗೆ ತೋರಿಸ್ತಾ ಇದ್ದರೆ ಬದುಕು ಅದು ಬಂಗಾರವಾಗುವುದಿಲ್ಲ, ಅಂಗಾರ ಆಗುತ್ತಂತ ತಿಳುವಳಿಕೆ ಬಂತವನಿಗೆ. ಅದರ ಪರಿಣಾಮವಾಗಿ ಭಾಳ ಕಠಿಣ ಪರಿಶ್ರಮ ಪಟ್ಟು ಪ್ರತಿಯೊಂದು ಕ್ಲಾಸಿಗೂ ಅಟೆಂಡ್ ಆಗೋದು, ತನ್ನ ತೊಂದರೆಗಳು ಏನಾದರೂ ಇದ್ದರೆ ಅಭ್ಯಾಸಕ್ಕೆ ಸಂಬಂಧಪಟ್ಟು ಕನ್ಸರ್ನ್ ಪ್ರೊಫೆಸರ್ಗಳನ್ನ ಭೇಟಿಯಾಗಿ ಸಂದೇಹಗಳನ್ನು ಪರಿಹರಿಸ್ಕೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ದ. ನಂತರ ಲೈಬ್ರರಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಂಥ ವಿದ್ಯಾರ್ಥಿ ಜೀವನ ಮಹಾಂತೇಶಂದು. ಆಮೇಲೆ ಪ್ರೊಫೆಸರ್ಗಳ ಮನೆಗೂ ಸಹ ಹೋಗಿ ತನ್ನ ಅಭ್ಯಾಸಕ್ಕೆ ಸಂಬಂಧಪಟ್ಟು ಚರ್ಚೆ ವಗೇರೆ ಮಾಡ್ತಾಯಿದ್ದ. ಅದರ ಪರಿಣಾಮವಾಗಿಯೇ BA ಪದವಿಯನ್ನು ಪಡೆಯುವಾಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ, ಆವಾಗಿನ್ನೂ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವೆಲ್ಲ ವಿಶ್ವವಿದ್ಯಾಲಯಗಳು ಇಷ್ಟೊಂದು ಆಗಿರಲಿಲ್ಲ, ಕೇವಲ ಒಂದು 4 ವಿಶ್ವವಿದ್ಯಾಲಯಗಳಿದ್ದು ಅಷ್ಟೇ. ಆವಾಗ ಈ 7 ಜಿಲ್ಲೆಗಳು ಅಂದರೆ ಸಮಗ್ರ ಬಿಜಾಪುರ, ಧಾರವಾಡ, ಕಾರವಾರ, ಬೆಳಗಾವಿ, ನಂತರ ಗುಲ್ಬರ್ಗ, ನಂತರ ವಿಶ್ವವಿದ್ಯಾಲಯ ಇನ್ನೂ ಸೆಂಟ್ರ್ ಇತ್ತು. ಆವಾಗ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯದ ವ್ಯಾಪ್ತಿಯೊಳಗೆ BA ಪದವಿಯಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಆತ ತೆಗೆದುಕೊಂಡಿದ್ದ. ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಸುವರ್ಣ ಪದಕವನ್ನು ಪಡೆದುಕೊಂಡವ. ಸುವರ್ಣ ಪದಕ ಸಿಕ್ತು ಅಂತ ಯಾರೋ ಅಂದರು. ಸಿಕ್ತು ಅಂತಂದ್ರೆ ನಾನು ಸಿಟ್ಟು ಬಂತು. ಅದೇ ಬೀದಿಯಲ್ಲಿ ಬಿದ್ದ ವಸ್ತುವೇ, ನಾನು ನನ್ನ ಜೊತೆ ಕೆಲಸ ಮಾಡುತ್ತ ಪ್ರೊಫೆಸರ್ ಒಬ್ಬರಿಗೆ ಧಿಕ್ಕಾರದ ರೀತಿ ಹೇಳಿದೆ, ಬೀದಿಯಲ್ಲಿ ಬಿದ್ದಂಥ ಬಂಗಾರ ಪದಕ ತೊಗೊಂಡು ಬಂದಿಲ್ಲ, ಅವನು ಪಡ್ಕೊಂಡಿದ್ದಾನೆ ಹೊರತು ಸಿಕ್ಕಿಲ್ಲ. ಸಿಕ್ಕೈತೆ ಅನ್ನೋದಕ್ಕೂ ಪಡೆದುಕೊಂಡಿದ್ದಾರೆ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇರ್ತದೆ ಅಂತ ನಾನು ಆಗಲೇ ನಮ್ಮ ಹಿರಿಯ ಪ್ರಾಧ್ಯಾಪಕರಿಗೆ ಮುಖ ಕೊಡದಂಗೆ ಹೇಳಿದ್ದೆ. ಅದು ಕೆಲವು ಮಂದಿಗೆ ಬೇಜಾರಾಗಲಿ, ಅದೇನಿಲ್ಲ. ನಮ್ಮ ಬ್ರದರ್ ನಿರಂಜನ್ ವಾಲಿ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅವ್ರ ಗುರು, ಅವ್ರು ರಾಜ್ಯೋತ್ಸವ ಪಡೆದು ಅವ್ರನ್ನ ಭೇಟಿ ಆದಾಗ ಚಿನ್ನದ ಹುಡುಗ ಅಂತ ಹೇಳಿದ್ರು. ಚಿನ್ನದಂಥ ಹುಡುಗಲ್ಲ, ಚಿನ್ನದ ಹುಡುಗ. ಯಾಕಂತಂದರೆ BAದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ರು. ನಂತರ MA ಇಂಗ್ಲೀಷ್ಗೆ ಹೋದರು. ಎಕನಾಮಿಕ್ಸ್ ಮಾಡಬೇಕಂತ ಆಸಕ್ತಿ ಇತ್ತು ಅವ್ರಿಗೆ. ಆದರೆ ಕೊನೆಯ ತಾರೀಕಿನೊಳಗಾಗಿ ಅರ್ಜಿ ಫೀ ತುಂಬಕ್ಕಾಗಲ್ದಕ್ಕೆ ಸಿಗಲಿಲ್ಲ. ಅವಾಗ ಡಾಕ್ಟರ್ ಹಿರೇಮಠ ಅಂತಿದ್ರು, ಯೂನಿವರ್ಸಿಟಿ ಪ್ರೊಫೆಸರ್. ಅವ್ರ ಕಡೆ ನಾನು ಹೋಗಿ ಭೇಟಿಯಾದಾಗ ಇಲ್ಲ, ಡೇಟ್ ಮುಗಿದೈತೆ, ಏನೂ ಮಾಡೋಕ್ಕೆ ಬರೋದಿಲ್ಲ, ಏನಾದರೂ ಮಾಡಿರಿ ಅಂತ ಹೇಳಿದೆ. ಆದರೆ ಅವ್ರು ಮಾಡಲಿಲ್ಲ, ದುರ್ದೈವ. ಅವರ ವಿಭಾಗಕ್ಕೆ ಒಂದು ಒಳ್ಳೆ ಆರೋಗ್ಯ ರತ್ನ ಸಿಗುತ್ತಿತ್ತು. ನಂತರ ಇಂಗ್ಲೀಷ್ಗೆ ಹೋದರು. ಇಂಗ್ಲೀಷ್ನಲ್ಲಿ ಗಿರಡ್ಡಿ ಗೋವಿಂದರಾಜ್, ಚಂಪಾ ಅವರು ಮೊದಲಿದ್ದರು. ಆ ನಂತರ ಅವರು ಪ್ರಾಧಿಕಾರಕ್ಕೆ ಹೋದರು. ಆ ನಂತರ ಇವರು ಫೈನಲ್ ಬಂದಾಗ ಗಿರಡ್ಡಿ ಗೋವಿಂದರಾಜ್ ಮುಖ್ಯಸ್ಥರಾಗಿದ್ದರು. ಅವಾಗ ಅವ್ರು ಹೇಳಿದರು, ಕನ್ನಡ ಮಾತೃಭಾಷೆ ಇದ್ದ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅಥವಾ ಉರ್ದು ಮಾಧ್ಯಮದಲ್ಲಿ ಓದಿದವರು, ಮರಾಠಿ ಮಾಧ್ಯಮದಲ್ಲಿ ಓದಿದವರೇ ನಮ್ಮಲ್ಲಿ ಚಿನ್ನದ ಪದಕ ಪಡೆದಾರೆ ಹೊರತು ಇಂಗ್ಲೀಷ್ ಮೀಡಿಯಂನಲ್ಲಿ 1ನೇ ಕ್ಲಾಸಿಂದ ಓದಿದವರು ಪಡೆದಿಲ್ಲ ಅಂತೇಳಿ. ಆಮೇಲೆ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ 1ನೇ ಕ್ಲಾಸ್ ಓದಿದಂಥ ಮಹಾಂತೇಶ್ ಕರ್ನಾಟಕ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗದ ಒಂದು ಪರೀಕ್ಷೆಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದು ಚಿನ್ನದ ಪದಕ ಪಡೆದು. ಆದರೆ ನೋವಿನ ಸಂಗತಿ ಅಂದರೆ ಚಿನ್ನದ ಪದಕವನ್ನು ಪಡೆದಾಗ ಯಾರು ಸನ್ಮಾನವನ್ನು ಮಾಡಿದ್ರೋ ಈ ದುಃಖ ಸಂದರ್ಭದಲ್ಲಿ ಅಂತ ಕಟುವಾದ ಮಾತುಗಳನ್ನು ನಾನು ಹೇಳೋದು ಸೂಕ್ತ ಅನ್ನಿಸ್ಲಿಕ್ಕಿಲ್ಲ ಪ್ರೇಕ್ಷಕರಿಗೆ. ಯಾರು ಅವನಿಗೆ ಚಿನ್ನದ ಪದಕ ಪಡೆದಾಗ ಮೆಚ್ಚುಗೆ ಸೂಚಿಸಿ ಮಾಲೆ ಹಾಕಿದ್ರು, ಹಮಾಲಿ ಮಾಡಕ್ಕೆ ಕಳಿಸಿದ್ರು, ಹೊರತಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮಾಡಲಿಲ್ಲ. ಅವನು ಇಂಟರ್ವ್ಯೂ ಹೋದಾಗ ನಾನೊಂದು ಸಲ ಹೇಳಿದೆ ಎದುರಿಗೆ. ಆವಾಗ ನಾನು ಗೆಳೆಯರಂದ್ರು, ಅರಿಷ್ಟು ಬಾಯಿ ಹಾಕ್ತೀನಿ ಅವನು. ಏನು ನಿನಗೆ ಮಾಲಿ ಹಾಕ್ತಾರ, ಹಾರ ಹಾಕೋದಿಲ್ಲ, ಮಾಲಿ ಹಾಕ್ತಾರ, ಹಮಾಲಿ ಮಾಡಕ್ಕೆ ಕಳಿಸ್ತಾರ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮುಂದೆ ಆತ ಅದಕ್ಕಿಂತ ಹೆಚ್ಚು ಉನ್ನತವಾದ ಒಂದು ಪರೀಕ್ಷೆಯಲ್ಲಿ KSನಲ್ಲಿ 4ನೇ ರ್ಯಾಂಕ್ ಪಡೆದವನು. ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ಅದೇ ಬ್ಯಾಚ್ನೊಳಗೆ KS ಪರೀಕ್ಷೆ ಕ್ಲಾಸ್ 1 ಪರೀಕ್ಷೆಯಲ್ಲಿ 2 ರ್ಯಾಂಕ್ಗಳು ಅಂದರೆ 4 ಮತ್ತು 5 ಎರಡೂ ನಮ್ಮ ರಾಮದುರ್ಗದಲ್ಲೇ ಓದಿದಂಥ ಈ ಮಣ್ಣಲ್ಲಿ ಆಡಿದಂಥ ಹುಡುಗರು. ಒಂದು ಮಹಾಂತೇಶ್ ಬೀಳ್ಗಿ, ಇನ್ನೊಂದು ಶ್ರೀನಾಥ್ ಜೋಶಿ 5ನೇ ರ್ಯಾಂಕ್ ಮತ್ತು 4ನೇ ರ್ಯಾಂಕ್ ಮಹಾಂತೇಶ್ ಬೀಳ್ಗಿ. ಒಬ್ಬರು IAS ಆದರು, ಒಬ್ಬರು IPS ಆದರು. ಈಗ IPSನಲ್ಲಿ ಶ್ರೀನಾಥ್ ಜೋಶಿ ಇದ್ದಾರೆ. IASನಲ್ಲಿ ಇದ್ದ ಚಿನ್ನದ ಹುಡುಗ ಚಿನ್ನ ಮಣ್ಣಿಂದ ಬರ್ತದೆ, ಮಣ್ಣಾಗಿಂದ ಮೇಲೆ ಬರ್ತದೆ. ಚಿನ್ನ ಬರಬೇಕು ಕಡೆಯಿಂದ, ಮತ್ತೆ ಮಣ್ಣಿಗೆ ಹೋಗೋದು, ಮಣ್ಣಿನಿಂದ ಮರಳಿ ಮಣ್ಣಿಗೆ ಆದದ್ದು ಅತ್ಯಂತ ನೋವಿನ ದುರ್ದೈವದ ಸಂಗತಿ. ನಾನು ಅವರಿಗೆ ಮೇಷ್ಟ್ರಾಗಿ ಕಲಿಸಿದ್ದಕ್ಕೆ ಒಂದು ಸಂತೃಪ್ತಿಯ ಭಾವ ಇದೆ. ನನ್ನ ಮನೆಯಲ್ಲಿ ಎಷ್ಟೋ ಸಲ ಓದೋದಕ್ಕೆ ನಾವೆಲ್ದಾಗ ಬರ್ತಿದ್ದ ಇಂಥ ಒಂದು ವ್ಯಕ್ತಿ
ಇವತ್ತು ಇಂಥ ಒಂದು ರೀತಿಯೊಳಗೆ ಸಾವನ್ನು ಅಪ್ಪಿದ್ದು ಸಾಯಬಾರದ ವಯಸ್ಸಿನಲ್ಲಿ ದುರಂತ ಆದದ್ದು ಲೋಕಕ್ಕೆ ಇಡೀ ನಾಡಿಗೆ ಒಂದು ನೋವಿನ ಸಂಗತಿ. ಒಂದು ಆತನ ಸಾಮರ್ಥ್ಯದ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಒಂದು ಮಾತು ಹೇಳಬೇಕು. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಮುಖಂಡರು, ದಾವಣಗೆರೆ ಜಿಲ್ಲೆಯಲ್ಲಿ ಸಂಪೂರ್ಣ ಅವಧಿಯನ್ನು ಯಾವುದೇ IAS ಅಧಿಕಾರಿ ಸನಿಹದ ಇತಿಹಾಸದೊಳಗೆ ಸಂಪೂರ್ಣ 2-3 ವರ್ಷ ಮಾಡಿಲ್ಲ, ಯಾರೂ ಮಾಡೋಕ್ಕಾಗಿಲ್ಲ. ದಾವಣಗೆರೆ ಅಂತ ಒಂದು ಟರ್ಬುಲೆಂಟ್ ಏರಿಯಾ, ಅದು ಟರ್ಬುಲೆಂಟ್ ಏರಿಯಾ, ರಾಜಧಾನಿ ಆಗಬೇಕಂತ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿ ಸಂಪೂರ್ಣ ಅವಧಿಯನ್ನು ಮಾಡಿಕೊಂಡು ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಲ್ಲ. ದಾವಣಗೆರೆಯಲ್ಲಿ ಒಂದು ವರ್ಗಾವಣೆ ಸರ್ಕಾರ ನಿಯಮ ಪ್ರಕಾರ ಅಂತ ಮಾಂತೇಶ್ ಒಂದು ಈ ಊರಿನ ಅಲ್ಲ, ಈ ನಾಡಿನ ಒಂದು ಹೆಮ್ಮೆ, ಈ ನಾಡಿನ ಹೆಮ್ಮೆ ಇವತ್ತು ಮರೆಯಾದ್ದು ನಕ್ಷತ್ರ ಒಮ್ಮಿಂದೊಮ್ಮೆಲೆ ಚಿಮ್ಮಿ ಭೂಮಿಗೆ ಬಂದಂಗೆ ಆಗಿಬಿಟ್ಟಿದೆ. ನೋವಿನ ಸಂಗತಿ. ನಮ್ಮವರೇ ಆಗಿರ್ತಕ್ಕಂಥ ಮಹಾಂತೇಶ್ ಬೀಳ್ಗೆ ಅವರು ಇವರು ದೈವಾಧೀನರಾದರು ಅನ್ನುವಂಥದ್ದನ್ನು ನಾವು ಟಿವಿ ಮುಖಾಂತರವಾಗಿ ಕೇಳಿ ಮನಸ್ಸಿಗೆ ಬಹಳ ಆಘಾತ ಆಯ್ತು. ಯಾಕಂದ್ರೆ ಇನ್ನೂ ಸಣ್ಣ ವಯಸ್ಸು, ಅದು ರಾಮದುರ್ಗದ ಮಾಣಿಕ್ಯ ಅದ, ರತ್ನ ಮಾಣಿಕ್ಯ. ಅಂತಹ ಒಂದು ವ್ಯಕ್ತಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವ್ರು ಶಿವಾಧೀನರಾದರು ಅನ್ನುವಂಥದ್ದು ನಮಗೂ ಭಾಳ ಮನಸ್ಸಿಗೆ ಖೇದಾಗೈತಿ. ಆದರೆ ದೈವ ಅನ್ನುವಂಥದ್ದು ತನ್ನ ವಿಧಿ ಅನ್ನುವಂಥದ್ದು ಆ ವಿಧಿಗೆ ನಾವೆಲ್ಲರೂ ಬೆಲೆ ಬಾಗಲೇಬೇಕು. ಏನೋ ದೇವರಿಗೆ ಹತ್ತಿರ ಮದುವೆಗೆ ಹೋಗಿ ಅಲ್ಲಿ ಮದುವೆಗೆ ಹೋದಾಗ ಲಾರಿ ಬಂದು ಹೊಡೆದು ತೊಂದರೆ ಆಗೈತಿ ಅನ್ನೋದಂತ ನಾನು ಅಂತ ಕೇಳಿದ್ದೆ. ಅದಕ್ಕೆ ಹೆಚ್ಚಿಗೆ ಮಾತಾಡೋಕೆ ನನ್ನ ಮನಸ್ಸಿಗೆ ದುಃಖ ಆಗ್ತದೆ. ಯಾಕಂದ್ರೆ ಮೊನ್ನೆ ಅವ್ರ ತಾಯಿಯವ್ರು ತೀರ್ಕೊಂಡಂಗೆ ಸಂಭ್ರಮದಿಂದ ಎಲ್ಲ ಸ್ವಾಮಿ ಮನೆಗೆ ಓಪನ್ ಮಾಡಿಕೊಂಡು ಎಲ್ಲ ಜನ ಎಲ್ಲ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು. ಇಂಥ ವಯಸ್ಸಿನಲ್ಲಿ ತಿರ್ಕೋಬಾರ್ದಿತ್ತು. ಇನ್ನೂ ಬದುಕಿದ್ರೆ ಅವರಿಂದ ಸಮಾಜದ ಕೆಲಸಗಳು, ಸಮಾಜದ ಊರಿಕೋರುಗಳು, ಯಾಕಂದ್ರೆ ಮೂಢನಂಬಿಕೆಗಳಿಗೆ ಅವರು ಒತ್ತು ಕೊಡ್ತಿರಲಿಲ್ಲ. ಮೂಢನಂಬಿಕೆಗಳನ್ನು ದೂರ ಮಾಡಿ ಎಲ್ಲರಿಗೂ ಈ ಥರ ಇರಬೇಕು, ಒಳ್ಳೆಯ ರೀತಿಯಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅನ್ನುವಂಥದ್ದನ್ನು ಬೋಧನೆ ಮುಖಾಂತರ ಎಷ್ಟೋ ಜನರನ್ನು ಪರಿವರ್ತನೆ ಮಾಡಿದ್ದಾರೆ ಮಹಾಂತೇಶ್ ಅವರು. ಅದಕ್ಕೆ ಇದು ಮನಸ್ಸಿಗೆ ನೋವು ಆಗುವಂಥ ಸಂಗತಿ. ನಮ್ಮ ರಾಮದುರ್ಗದಲ್ಲಿ ನವಿಪೀಟಿ ಓಣಿಯಲ್ಲಿ ನಾವೆಲ್ಲ ಖುಷಿ ಪಡ್ತಿದ್ವಿ. ಯಾಕಂದ್ರೆ ಬೀಳ್ಗೆ ಮನೆತನದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯಕ್ಕೆ ಹೆಸರು ತಂದು ಕೊಡುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥ ಬಹಳ ಖುಷಿ ಇತ್ತು ನಮಗೆ. ಮನೆ ಬಂದಾಗ ಶ್ರೀಸಜ್ಜಗದೊಳಗೆ ಕರ್ಕೊಂಡ್ಬಂದರು, ಅವನ್ನೆಲ್ಲ ಒಂದು ಸಮಾರಂಭ ಮಾಡಿದರು. ಇಂಥವೆಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವಾಗಿದ್ದರೂ ಅವ್ರ ಮುಂಚೂಣಿಯಲ್ಲೇ ಇದ್ದರು. ಅದಕ್ಕೆ ಇದು ಏನು ಹೇಳೋಕ್ಕಾಗೋದಿಲ್ಲ, ವಿಧಿ ಆಟ, ವಿಧಿಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಮನೆತನದವರಿಗೆಲ್ಲರಿಗೂ ಕೂಡ ಶಾಂತಿಯನ್ನು ನೆಮ್ಮದಿ ಕೊಡಲಿ ಅಂತೇಳಿ ಬಸವಾದಿ ಪರಮತರನ್ನು ಧ್ಯಾನ ಮಾಡಿ